ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ ಅಜಯ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ಬನ್ನಿ, ಇವತ್ತು ಸಿಂಪಲ್ಲಾಗಿ ಒಂದೇ ಒಂದು ಕಪ್ಪು ಅನ್ನದಿಂದ ರುಚಿ ರುಚಿಯಾದ ಸ್ವೀಟ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಗೆ 1 ಬೌಲ್ನಷ್ಟು ಬೆಲ್ಲನ ಜಜ್ಜಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಮುಳುಗೋವಷ್ಟು ಬೆಲ್ಲ ಮುಳುಗೋವಷ್ಟು ನೀರು, 1/4 ಲೋಟದಷ್ಟು ನೀರನ್ನು ಸಹ ಹಾಕಿ ಇದನ್ನು ಬಿಸಿ ಮಾಡೋದಕ್ಕೆ ಇಟ್ಕೊತೀನಿ. ಈ ಬೆಲ್ಲ ಕರಗಬೇಕಷ್ಟೇ, ಯಾವುದೇ ಪಾಕ ಬರೋ ಅವಶ್ಯಕತೆ ಇಲ್ಲ. ಇದೇನು ಬೆಲ್ಲ ಉಂಡೆ ಇದೆಯಲ್ಲ, ಇದೆಲ್ಲ ಕರಗಿಬಿಟ್ಟು ನೀರು ಥರ ಆಗಬೇಕಷ್ಟೆ. ಅಷ್ಟರೊಳಗೆ ನಾನಿಲ್ಲಿ 1 ಬೌಲ್ನಷ್ಟು ಅನ್ನನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಪೇಸ್ಟ್ ಥರ ಮಾಡ್ಕೊಂಬಿಟ್ರೆ ಇದು ರೆಡಿಯಾಗಿರುತ್ತೆ. ಅಷ್ಟರೊಳಗೆ ನೋಡಿ, ನಾನು ಇಟ್ಟಿರೋವಂಥ ಬೆಲ್ಲನೂ ಸಹ ಕರಗಿ ನೀರಾಗಿದೆ. ಇವಾಗ ಇದನ್ನು ಫುಲ್ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಗ್ಯಾಸ್ನ ಆಫ್ ಮಾಡಿ ನೋಡಿ, ಈ ಥರ ಆಗಿದೆ, ಕರಗಿದೆ. ಅದಕ್ಕೋಸ್ಕರ ಇದನ್ನ ಆಫ್ ಮಾಡಿಬಿಟ್ಟು ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇದು ಅಲ್ಲಿವರೆಗೂ ಬಿಡಬೇಕು. ಅಷ್ಟರೊಳಗೆ ನಾನು ಮಿಕ್ಸಿ ಮಾಡ್ಕೊಂಡಿರೋವಂಥ ಅನ್ನ, ಹಾಗೆ 1 ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಏನು ನಾವು ಬೆಲ್ಲನ ಕರಗಿಸಿಟ್ಕೊಂಡಿದ್ದೀವಲ್ಲ, ಅದನ್ನು ಸಹ ಸೋಸ್ಕೋತಾ ಇದ್ದೀನಿ. ಅದರಲ್ಲಿ ಏನಾದರೂ ಕಸ ಕಡ್ಡಿ ಇರುತ್ತೆ ಅಂತೇಳಿ ಅಷ್ಟೇ. ಕಲ್ಲೇನಿರಲಿಲ್ಲ, ಬಟ್ ಕಸ 1-2 ಕಡ್ಡಿ ಥರ ಇತ್ತು. ಅದಕ್ಕೋಸ್ಕರ ಸೋಸ್ಕೋತಾ ಇದ್ದೀನಿ. ಸೋಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಬೆಲ್ಲನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನೀವು ಸ್ವೀಟ್ ಜಾಸ್ತಿ ತಿಂತೀರ ಅನ್ನಂಗಿದ್ರೆ ಸ್ವಲ್ಪ ಇನ್ನೊಂದು ಅರ್ಧ ಬೌಲ್ ಬೆಲ್ಲನೂ ಸಹ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸ್ವೀಟ್ನ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾವು ಕರಗಿಸಿರೋ ಬೆಲ್ಲನ ಹಾಕ್ಕೊಂಡು ಇದನ್ನ ಕಲಿಸ್ಕೋಬೇಕು. ಕೈಯಲ್ಲೇ ನೀಟಾಗಿ ಇದನ್ನ ಕಲಿಸ್ಕೋಬೇಕು. ಹಿಟ್ಟನ್ನ ನಾವು ಎಷ್ಟು ನೀಟಾಗಿ ಕಲಿಸ್ತೀವೋ ಅಷ್ಟು ನೀಟಾಗಿ ಈ ಸ್ವೀಟು ಬರುತ್ತೆ. ಅದಕ್ಕೋಸ್ಕರ ನೀಟಾಗಿ ಕಲಿಸ್ಕೊಳ್ಳಿ ಇದೇ ಥರನೇ. ಇನ್ ಕೇಸ್ ನಿಮಗೆ ಕಲಿಸ್ಬೇಕಾದ್ರೆ ಈ ಬೆಲ್ಲದ ನೀರು ಏನಾದರೂ ಕಡಿಮೆ ಆಯಿತು ಅನ್ನೋದಾದರೆ ನೀವು ನಾರ್ಮಲ್ ನೀರನ್ನೇ ನೀವು ನೋಡಿಬಿಟ್ಟು ಸ್ವಲ್ಪ ಹಾಕ್ಕೊಂಡು ಸೇರಿಸ್ಕೊಂಡು ಕಲಿಸ್ಕೋಬೋದು. ನಾನಿಲ್ಲಿ ಲಾಸ್ಟಲ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಕಲಿಸ್ತಿರೋ ಹಿಟ್ಟು ಯಾವ ಹದದಲ್ಲಿದೆ ಅಂತ. ಇಷ್ಟು ಹದದಲ್ಲಿದ್ದರೆ ಸಾಕು. ತುಂಬ ಗಟ್ಟಿನೂ ಇರಬಾರ್ದು, ಹಾಗೆ ತುಂಬ ತೆಳುವಾಗಿಯೂ ಇರಬಾರ್ದು. ನಾವು ಹೇಳಿದ್ರೆ ಈ ಥರ ಹಿಟ್ಟು ಬರಬೇಕು. ಇಷ್ಟಿದ್ರೆ ಸಾಕು. ಇದನ್ನು ಹಾಗೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇದನ್ನ ಕಲಸಿಟ್ಟು ನಾವು ರಾತ್ರಿ ಕಲಸಿಟ್ರೆ ಬೆಳಗ್ಗೆ ಮಾಡ್ಕೋಬೋದು, ಇಲ್ಲ ಬೆಳಗ್ಗೆ ಕಲಸಿಟ್ರೆ ರಾತ್ರಿ ಮಾಡ್ಕೋಬೋದು. ಇದು ನೆನಿಬೇಕು ಹಿಟ್ಟು. ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವೀಟು. ಇದನ್ನು ಸೈಡಲ್ಲಿ ಇಟ್ಕೊಂಡು ನಾನು 1 ನೈಟ್ ಫುಲ್ ಬಿಟ್ಟಿದ್ದೆ. ಇವಾಗ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ. ಇವಾಗ ಒಂದು ಸ್ಟವ್ನ ಆನ್ ಮಾಡಿ ಬಳ್ಳೆನ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಇದು ಡೀಪ್ ಫ್ರೈ ಮಾಡ್ಕೋಬೇಕು ಅದನ್ನು. ಅದಕ್ಕೋಸ್ಕರ ಎಣ್ಣೆನ ಇಟ್ಕೊಂಡಿದ್ದೀನಿ. ಅದು ಎಣ್ಣೆ ಕಾಯೋದ್ರೊಳಗೆ ನೋಡಿ, ನೆನೆಸಿಟ್ಟಿರೋವಂಥ ಹಿಟ್ಟು ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಒಣ ಕೊಬ್ಬರಿನ ತೊಗೋಬೇಕು. ಒಣ ಕೊಬ್ಬರಿ ಹಾಕೋದ್ರಿಂದ ಇದು ಬೇಗ ಹಾಳಾಗಲ್ಲ ಸ್ವೀಟು. ಅದಕ್ಕೋಸ್ಕರ ಒಂದು ಸ್ವಲ್ಪ ಒಣ ಕೊಬ್ಬರಿ, ಹಾಗೆ 1 ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ನಾನು. 1 ಚಿಟಿಕೆ ಅಡುಗೆ ಸೋಡಾ, ಹಾಗೆ ಇಲ್ಲಿ ಒಂದು ಸ್ವಲ್ಪ ಜಜ್ಜಿ ಪುಡಿ ಮಾಡಿರೋವಂಥ ಏಲಕ್ಕಿ ಪುಡಿನೂ ಸಹ ಹಾಕ್ಕೊಂಡು ಇದನ್ನು ಕೈಯಲ್ಲಿ ಮತ್ತೆ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಕಲಿಸ್ಕೋಬೇಕು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋದು ಸಹ ತುಂಬಾ ಈಸಿ. ಕಲಸಿಟ್ರೆ ನಾವು ಬೇಕಾದಾಗ ಹಾಕ್ಕೋಬೋದು. ಇದು ಬಿಸಿಯಾಗಿ ತಿನ್ನೋದಕ್ಕಿಂತ ಆರಿದ ಮೇಲೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಸತಿ ಮಾಡಿಟ್ಕೊಂಡ್ರೆ ಒಂದು 10-15 ದಿನ ನಾವು ಇಟ್ಕೊಂಡು ತಿನ್ಬೋದು. ಹಾಳಾಗಲ್ಲ ಇದು. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಯಾರಾದರೂ ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕಲಸಿ ರೆಡಿ ಮಾಡಿಟ್ಕೊಂಡಿದ್ದಾಯಿತು. ಇವಾಗ ಇದೇನೂ ಇಲ್ಲ, ನಾವು ಬಜ್ಜಿ ಮಾಡ್ಕೋತೀವಲ್ಲ ಅದೇ ಥರನೇ ನಾವು ಹಿಟ್ಟನ್ನ ತೊಗೊಂಡು ಎಣ್ಣೆಗೆ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡ್ಕೋಬೇಕು. ನೀವು ಸೈಜ್ನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟಿಷ್ಟೇ ತೊಗೊಂಡು ಈ ಥರ ಹಾಕ್ಕೊಂಡ್ರೆ ಬಿಡಿಯಾಗಿ ಹಾಕ್ಕೋಬೇಕು. ಇದನ್ನು ಫ್ರೈ ಮಾಡ್ಕೋಬೇಕಾದ್ರೆ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಬೆಂದಿರಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಇದೇನಪ್ಪ ಅಂದರೆ ಫ್ರೈ ಮಾಡ್ಕೊಳ್ಳೋದೇ ಟೈಮ್ ತಗೊಳುತ್ತೆ ಅಷ್ಟೇ. ಅದು ಬಿಟ್ಟರೆ ಇದನ್ನ ಕಲಸೋದೆಲ್ಲ ಏನು ಟೈಮ್ ಆಗೋದಿಲ್ಲ. ಬಟ್ ಈ ಫ್ರೈ ಮಾಡ್ಕೋಬೇಕಾದ್ರೆ ತಾಳ್ಮೆಯಿಂದ ನಿಧಾನಕ್ಕೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದೇ ರೀತಿ ಎಲ್ಲನೂ ಫ್ರೈ ಮಾಡಿಕೊಂಡ್ರೆ ಬಿಸಿಯಾದ ರುಚಿಯಾದ ಸ್ವೀಟು ರೆಡಿಯಾಗಿರುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ ಸೈಡಲ್ಲಿ ಒಂದು ಬೌಲಲ್ಲಿ ನೀರನ್ನು ಸಹ ಇಟ್ಕೊಂಡಿದ್ದೀನಿ.
ಕೈನ ಹೊತ್ಕೊಂಡು ಇದೇ ರೀತಿ ಕೈಗೆ ಅಂಟ್ಕೋಬಾರ್ದು ಅಂತೇಳಿ ಈ ಥರ ಹಾಕಿದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡ್ತಾ ಇದ್ದರೆ ಡ್ರೈ ಜಾಮೂನ್ ಥರನೇ ಕಾಣಿಸ್ತಾ ಇದೆ. ಇಷ್ಟು ರುಚಿಯಾದ ಸ್ವೀಟ್ ಸಹ ರೆಡಿಯಾಗಿರುತ್ತೆ. ಒಂದ್ಸತಿ ನೀವು ಮನೇಲಿ ಟ್ರೈ ಮಾಡಲೇಬೇಕು, ಪ್ಲೀಸ್ ಟ್ರೈ ಮಾಡಿ. ಹಾಗೆ ಎಲ್ಲನೂ ಸಹ ಇದೇ ರೀತಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಒಂದೇ ಒಂದು ಬೌಲ್ ಅನ್ನದಿಂದ ಎಷ್ಟೊಂದು ಸ್ವೀಟ್ ಅಂದರೆ ತುಂಬಾ ಜಾಸ್ತಿ ಆಗಿಬಿಡ್ತಿತ್ತು ಸ್ವೀಟು. ಒಂದು ಬೌಲ್ ತುಂಬ ಸ್ವೀಟ್ ಆಗಿತ್ತು. ಎಲ್ಲನೂ ಸಹ ಇದೇ ಥರ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೈ ಮಾಡ್ಕೋಬೇಕಷ್ಟೇ, ಇದು ಫ್ರೈ ಮಾಡೋದೇ ಟೈಮ್ ತೊಗೊಳುತ್ತೆ. ಇನ್ನಿಷ್ಟು ಮಿಕ್ಕಿದೆ, ಇದನ್ನು ಸಹ ಹಾಕೋತಾ ಇದ್ದೀನಿ. ನೋಡಿದ್ರಲ್ಲ ಒಂದೇ ಒಂದು ಕಪ್ ಅನ್ನದಿಂದ ಎಷ್ಟೊಂದು ಸ್ವೀಟ್ ಆಗಿದೆ ಅಂತ. ಇದೇ ಥರ ಇದನ್ನು ಸಹ ಹಾಕೋತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು ಎಷ್ಟೊಂದು ಸ್ವೀಟ್ ಆಗಿದೆ ಅಂತ. ನೋಡಿ ಒಳಗಡೆನೂ ಬೆಂದಿದೆ, ಎಷ್ಟು ನೀಟಾಗಿ ಬೆಂದಿದೆ ಅಂತ ತೋರಿಸ್ತಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ನೀವು ಇದನ್ನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.